ಮೊಳಕಾಲ್ಮೂರು ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ತಜ್ಞ ವೈದ್ಯರನ್ನು ನೇಮಿಸುವಂತೆ ವಿವಿಧ ಗ್ರಾಮಗಳ ಮಹಿಳೆಯರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಸಮಾಜ ಸೇವಕಿ ಕೆಜೆ ಜಯಲಕ್ಷ್ಮಿ ಮಾತನಾಡಿ, ತಾಲೂಕಿನಲ್ಲಿ ಬಡಜನರು ಮತ್ತು ಕೂಲಿ ಕಾರ್ಮಿಕರು ಹೆಚ್ಚಿದ್ದು ಪ್ರತಿನಿತ್ಯವೂ ನೂರಾರು ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ಬರುತ್ತಾರೆ. ಆದರೆ ತಜ್ಞ ವೈದ್ಯರಿಲ್ಲದ ಕಾರಣ ದೂರದ ಊರುಗಳಿಗೆ ರೋಗಿಗಳನ್ನು ಕಳುಹಿಸುತ್ತಾರೆ. ಇದರಿಂದಾಗಿ ಬೇರೆಡೆಗೆ ತೆರಳಲು ಸಾರಿಗೆ ಸಮಸ್ಯೆ ತಲೆದೂರುವುದಲ್ಲದೆ ಮಹಿಳೆಯರು, ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಮತ್ತು ಅಶಕ್ತ ಜನರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗುತ್ತದೆ. ವೈದ್ಯರಿಲ್ಲದ ಕಾರಣ ದಿನಪೂರ್ತಿ ದುಡಿದು ಅನ್ಯ ಊರುಗಳಿಗೆ ತೆರಳಿ ಚಿಕಿತ್ಸೆ ಪಡೆಯುವ ಅನಿವಾರ್ಯತೆ ಬಂದಿದೆ. ಸರ್ಕಾರಿ ಆಸ್ಪತ್ರೆಗೆ ತುರ್ತಾಗಿ ಪ್ರಸೂತಿ ತಜ್ಞರು ಸೇರಿದಂತೆ ತಜ್ಞ ವೈದ್ಯರನ್ನ ಸರ್ಕಾರ ನೇಮಿಸಬೇಕು. ಇಲ್ಲಿ ಬುಡಕಟ್ಟು ಮತ್ತು ಪರಿಶಿಷ್ಟ ಜಾತಿ ಸಮುದಾಯದವರೇ ಹೆಚ್ಚಿರುವ ಕಾರಣ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ವೈದ್ಯಕೀಯ ಚಿಕಿತ್ಸೆ ಭರಿಸುವ ಶಕ್ತಿ ಇವರಿಗಿಲ್ಲ. ಹಾಗಾಗಿ ಸರ್ಕಾರವು ಕೂಡಲೇ ವೈದ್ಯರನ್ನ ನೇಮಿಸಬೇಕು. ಈ ಹೋರಾಟದಲ್ಲಿ ಯಾವುದೇ ರಾಜಕೀಯವಿಲ್ಲ. ಮಹಿಳೆಯರ ನೋವು ಅರಿತು ಮಾತನಾಡುತ್ತಿರುವೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ನಾನಾ ಗ್ರಾಮಗಳಿಂದ ಆಗಮಿಸಿದ ಮಹಿಳೆಯರು ವೈದ್ಯರನ್ನ ನೇಮಿಸುವಂತೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಪ್ರಭಾರಿ ವೈದ್ಯಾಧಿಕಾರಿ ಡಾಕ್ಟರ್ ಗಿರೀಶ್ ರವರಿಗೆ ಮನವಿ ಪತ್ರ ನೀಡಲಾಯಿತು. ಹೋಗಿ ತೋರಿಸ್ಕೊಂಬರೋಷ್ಟು ಅವರಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಬಡ ಹೆಣ್ಮಕ್ಳ ಪರವಾಗಿ ನಾನು ಸಹ ಅವರ ಧ್ವನಿಯಾಗಿ ನಾನು ಮಾತಾಡ್ತಾನೇ ಇದ್ದೀನಿ. ಅದನ್ನು ತಾವು ದಯಮಾಡಿ ಗಂಭೀರವಾಗಿ ತಗೊಂಡು ನಮಗೆ ಈ ಸರ್ಕಾರಿ ಆಸ್ಪತ್ರೆಗೆ ನೀವು ಇಮಿಡಿಯೇಟಾಗಿ ಕೂಡಲೇ ನಮಗೆ ಒಬ್ಬ ಹೆರಿಗೆ ಡಾಕ್ಟರ್ಗಳನ್ನ, ಪರ್ಮನೆಂಟ್ ಡಾಕ್ಟರ್ಗಳನ್ನ, ಟೆಂಪ್ರರಿ ವ್ಯವಸ್ಥೆ ಬೇಡ, ಪರ್ಮನೆಂಟ್ ಡಾಕ್ಟರ್ಗಳನ್ನ ಹಾಕ್ಸ್ಕೊಡಿ. ಇಲ್ಲಿ ಭಾಳಷ್ಟು ಜನ ಸಿಬ್ಬಂದಿ ಇಲ್ಲ. ಭಾಳ ಡಾಕ್ಟರ್ಗಳೆಲ್ಲರೂ ಏನೋ 2-3 ಜನ ಇದ್ದಾರೆ. ಬೇರೆ ಊರುಗಳೆಲ್ಲ ಆದರೆ ದೊಡ್ಡ ದೊಡ್ಡ ಊರುಗಳು, ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳು ಇರ್ತವೆ. ಅವರೆಲ್ಲ ಶ್ರೀಮಂತರು ಇರ್ತಾರೆ. ಆದರೆ ಮೊಳಕಾಲ್ಮೂರಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಇದು, ಬಡವರು ಇರೋದು. ಆ ಕಾರಣಕ್ಕೋಸ್ಕರ ನಾನು ಬಡವರ ಹೆಣ್ಣುಮಕ್ಕಳ ಧ್ವನಿಯಾಗಿ ನಾನು ಇವತ್ತು ನಮ್ಮದೇ ಸರ್ಕಾರ ಅವರಿಗೆ ಮುಜುಗರ ಮಾಡೋ ಉದ್ದೇಶ ಅಲ್ಲ ನಮ್ಮದು. ನಾವು ಮನವಿ ಮಾಡ್ಕೊತಾ ಇದ್ದೀವಿ, ದಯಮಾಡಿ ನಮಗೆ ಮಹಿಳಾ ಹೆರಿಗೆ ಡಾಕ್ಟರ್ನ ಹಾಕ್ಸ್ಕೊಡಿ. ಅದು ಪರ್ಮನೆಂಟ್ ಇರೋಂಥ ಡಾಕ್ಟರ್ಗಳನ್ನ ಹಾಕ್ಸ್ಕೊಡಿ. ಭಾಳಷ್ಟು ಸಿಬ್ಬಂದಿಗಳಿಲ್ಲ. ಖಾಲಿ ಇರೋ ಸ್ಥಾನಗಳನ್ನ ತುಂಬಿ ಎಲ್ಲಿಂದಾದರೂ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಬಡವರಿಗೆ, ನಾವು ಕೇಳಿದವ್ರಿಗೆಲ್ಲ ಎಂತೆಂಥ ಭಾಗ್ಯಗಳು ಕೊಟ್ಟಿದ್ದೀರಿ, ನಮ್ಗೆ ಇದೊಂದು ಡಾಕ್ಟರ್ ಹೆರಿಗೆ ಡಾಕ್ಟರ್ ಭಾಗ್ಯ ಕೊಡಿ ಅಂತ ನಾನು ಈ ಮುಖಾಂತರ ನಾನು ನಮ್ಮೆಲ್ಲ ಹೆಣ್ಮಕ್ಳ ಪರವಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಮನವಿ ಮಾಡ್ತೀನಿ. ಸಂಘಟನೆ ಇದೆ, ಬುಡಕಟ್ಟು ಸಂಘಟನೆ, ಬುಡಕಟ್ಟು ನಾಯಕಿ ನಾನು ಇಲ್ಲೆಲ್ಲ ಭಾಳಷ್ಟು ಗುಡ್ಡಗಾಡಿ ಜನ ಇದ್ದಾರೆ. ಮೊಳಕಾಲ್ಮೂರು ಹುಟ್ಟು ಬೆಳೆದವಳು ನಾವು ಮೊದಲಿಂದನೂ ಜನಪರವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡಿದವಳು. ನನಗೆ ಯಾರ ಭಯನೂ ಇಲ್ಲ. ಸತ್ಯವನ್ನು ಸತ್ಯವಾಗಿ ಹೇಳ್ತೀವಿ, ನಾವು ನ್ಯಾಯಬದ್ಧವಾಗಿ ಹೇಳ್ತೀವಿ. ಜನಪರ ಆಡಳಿತ ಕೊಟ್ಟರೆ ಎಂಥವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ. ಜನ ವಿರೋಧಿ ನೀತಿಗಳನ್ನ ಯಾರೇ ಅನುಸರಿಸಿರಲಿ, ಅದು ನಮ್ಮ ಪಾರ್ಟಿನೇ ಆಗಿರ್ಬೋದು, ಇನ್ನೊಂದು ಪಾರ್ಟಿನೇ ಆಗಿರ್ಬೋದು, ನಾನು ಜನರ ಪರವಾಗಿರೋಳು. ನಾನು ಜನರಿಗೆ ಅನ್ಯಾಯ ಆದಾಗ ನಾವು ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾನು ಜನರ ಪರವಾಗಿ ನಾನು ಅವ್ರಿಗೆ ಮನವಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಆ ಮನವಿನ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡೋದು ಬೇಡ. ನನಗೆ ನನ್ನ ಜನಗಳಿಗೆ ಏನಾದರೂ ಅನ್ಯಾಯ ಆದಾಗ ಅವರೇ ನಮಗೆ ಹಿಂದೆ ನಿಂತ್ಕೊಳ್ಳೋದು. ಅವ್ರ ಪರವಾಗಿ ನಾನು ಧ್ವನಿಯಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಷ್ಟೇ. ಹಾಗಾಗಿ ನಮ್ಮದೇ ಸರ್ಕಾರದ, ನಮ್ಮದೇ ಮುಖ್ಯಮಂತ್ರಿಗಳಿಗೆ ನಾನು ನಮ್ಮೆಲ್ಲ ಹೆಣ್ಮಕ್ಳ ಪರವಾಗಿ ನಾನು ದಯಮಾಡಿ ನಮಗೆ ಡಾಕ್ಟರ್ನ, ಹೆರಿಗೆ ಡಾಕ್ಟರ್ನ ಮೊದಲು ಇಮಿಡಿಯೇಟಾಗಿ ಹಾಕ್ಸ್ಕೊಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಮನಾರೈತೆ ನಮಗೆ ಇನ್ನು ಬರ್ತಿ ಜನ ಬರೀ ಹೆಣ್ಣುಗಳೇ ಬರ್ತಾರೆ. ಈ ಹೆಣ್ಣು ಮಕ್ಳ ಮೇಲೆ ಅಷ್ಟು ದುಮ್ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಹೆಣ್ಣಳೆ ಬರೋದು ಹೋರಾಟಕ್ಕೆ ನೋಡಿ ಸಾರು. ನನ್ನ ಮೇಲೆ ನಿಮ್ಮ ಮೇಲೆ ಅದೃಷ್ಟ ನೋಡಿ ಏನು ಮಾಡ್ತಾರೋ ಏನಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ನಮ್ಗೆ ಇಲ್ಲೇ ಶಾಸ್ತ್ರ ಸರ್ಕಾರ ಮಾಡ್ಬೇಕು ಸಾರು. ಸರ್ಕಾರದವರೇ ಮಾಡ್ಬೇಕು. ನೀವು ನಾವು ಏನು ಮಾಡೋಣ, ನಮಗೆ ಬೇಕಲ್ಲ ಸರ್ ಕಾಸು ಆಯ್ತೀನಿ ಸರ್. ನಮಗೆ ಕಾಸು ಬೇಕಲ್ಲ ಸರ್. ಹೋಗಮ್ಮ ಸರ್ಕಾರ ಚೇಂಜ್ ಮಾಡ್ತಾರ, ಹೊರಗಡೆಗೆ ಹೋಗಮ್ಮ ಅಂತಾರೆ. ಎಲ್ಲಿ ಹೋಗಕ್ಕೆ ನಾವು ಸಾಕಷ್ಟು ಟೈಮ್ ದೂರ ಕೇಳಿದ್ರೆ 10,000 ಕೊಡಮ್ಮ, ನೀನು ಎಕ್ಕಮ್ಮ ಅಂತಾರೆ. ಸಾರ್ ನೀನು ಪರ್ಫೆಕ್ಟ್ ಆಗ್ಬೇಡ, ಎಲ್ಲ ಆಗ್ಯಾವೆ. ನಾನು ತಗೊಂಡಾಗಿಂದನೂ ನಾನು ಅವರು ನಿರಂತರ ಸಂಪರ್ಕದಲ್ಲಿದ್ದೇನೆ. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಇದನ್ನ ಅವ್ರ ಗಮನಕ್ಕೆ ತಂದು ಭಾಳಷ್ಟು ಕಷ್ಟ ಆಗ್ತಾ ಇದೆ. ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ತಮ್ಮ ಹೆಸರು ಸರ್? ಡಾಕ್ಟರ್ ಗಿರೀಶ್. ಓಕೆ.